ಹಸು ಸಾಕಾಣಿಕೆಯಲ್ಲಿ ತುಂಬ ಖರ್ಚು ಬರ್ತಾರದು ಕೈ ತಿಂಡಿಗಳಿಗೆ ಫೀಡ್ಸ್ಗಳಿಗೇನೆ ತುಂಬ ಖರ್ಚು ಬರೋದು. ಆಹಾರಕ್ಕೆ ಅಷ್ಟು ಖರ್ಚು ಬರಲ್ಲ, ಕೈ ತಿಂಡಿಗೆ ಮಾತ್ರ ಅರ್ಧಕ್ಕರ್ಧ ದುಡ್ಡು ಕೈ ತಿಂಡಿಗಳಿಗೇನೆ ಹೋಗುತ್ತೆ. ಈ ಕೈ ತಿಂಡಿಗಳನ್ನ ಮತ್ತು ಫೀಡ್ಸ್ನ ನಾವು ಹೇಗೆ ಉಳಿತಾಯ ಮಾಡ್ಬೋದು, ಆದಾಯನ ಹೇಗೆ ನಾವು ಜಾಸ್ತಿ ಮಾಡ್ಕೋಬೋದು, ಈ ಫೀಡ್ಸ್ನ ನಾವು ಕಮ್ಮಿ ಮಾಡಿಕೊಂಡ್ರೆ ನಮಗೆ ಆದಾಯ ಅರ್ಧಕ್ಕರ್ಧ ಆದರೂ ಸಿಗತ್ತೆ. ಈಗ ನನ್ನ ಹಸು ಸಾಕಾಣಿಕೆಯಲ್ಲಿ ನಾನು ಫೀಡ್ಸ್ನ ತುಂಬಾ ಕಮ್ಮಿ ಯೂಸ್ ಮಾಡ್ತೀನಿ. ಆದಾಯ 100% ನನಗೆ ಅರ್ಧ ಭಾಗ ಅಂತೂ 100% ನನಗೆ ಉಳಿತೈತೆ. ಈಗ ನಾನು ಉಪಯೋಗಿಸ್ತಿರೋದು ಐಡಿಯಾಗಳನ್ನ ನಿಮಗೆ ಹೇಳ್ತೀನಿ. ನೀವು ಕೂಡ 100% ಉಪಯೋಗಿಸಿ 100% ನಿಮ್ಗೆ ಆದಾಯ ಸಿಗತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇತ್ತೀಚೆಗೆ ಹಸು ಸಾಕಾಣಿಕೆನ ತುಂಬ ಜನ ಮಾಡ್ತಾ ಇದ್ರೆ, ಬಟ್ ಕೆಲವೊಬ್ಬರಿಗೆ ಆದಾಯ ಬರ್ತೈತೆ, ಕೆಲವೊಬ್ಬರಿಗೆ ನಷ್ಟ ಆಗ್ತೈತೆ ಅಂತ ಹೇಳ್ತಾ ಇದ್ದಾರೆ. ಬಟ್ 100% ಅಂತೂ ಹಸು ಸಾಕಾಣಿಕೆಯಲ್ಲಿ ಆದಾಯ ಕಂಡು ಬರುತ್ತೆ. ಇದು ನನ್ನ ಅನುಭವದ ಮಾತು. ಅಂದರೆ ಕೆಲವೊಬ್ಬರು ಹಸು ಸಾಕಾಣಿಕೆಯಲ್ಲಿ 6 ಲೀಟ್ರು 7 ಲೀಟ್ರು 8 ಲೀಟ್ರು ಹಸುಗಳನ್ನ ತಗೊಂಡು ಬಂದ್ಬಿಟ್ಟು ನಮಗೆ ಲಾಭ ಬರ್ತಾ ಇಲ್ಲ, ನಷ್ಟ ಆಗ್ತೈತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಸು ಸಾಕಾಣಿಕೆನ ನಾವು ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ಒನ್ ಟೈಮ್ಗೆ 15 ಲೀಟ್ರು ಹಾಲು ಕೊಡಬೇಕು, 13 ಲೀಟ್ರು ಹಾಲು ಕೊಡಬೇಕು. ಆ ಥರ ಹಸುಗಳಿದ್ದರೆ ಮಾತ್ರ ನಮಗೆ 100% ಆದಾಯ ಸಿಗುತ್ತೆ. 8 ಲೀಟ್ರು 7 ಲೀಟ್ರು ಹಸುಗಳನ್ನ ನಾವು ಹಸು ಸಾಕಾಣಿಕೆನ ಮಾಡಿದ್ರೆ ಬಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಆದಾಯ ಕಂಡು ಬರುತ್ತೆ. 3 ತಿಂಗಳಾದಮೇಲೆ ಅದು ಗಬ್ಬಾದ್ಮೇಲೆ ತೆನೆ ಆದಮೇಲೆ ನಮಗೆ ಆದಾಯ ಕಂಡು ಬರಲ್ಲ. 7 ಲೀಟ್ರು 8 ಲೀಟ್ರು ಕೊಡ್ತಾರೋ ಹಸು 4 ಲೀಟ್ರು 3 ಲೀಟ್ರಿಗೆ ಬಂದ್ಬಿಡುತ್ತೆ. ಆ ಟೈಮಲ್ಲಿ ನಮ್ಮ ಕೈಯಿಂದನೇ ದುಡ್ಡು ಖರ್ಚಾಗತ್ತೆ, ನಮಗೆ ಆದಾಯ 1 ರೂಪಾಯಿನೂ ಕೂಡ ಕಂಡು ಬರಲ್ಲ. 15 ಲೀಟ್ರು ಕೊಡುವ ಹಸುನ ನಾವು ತಗೊಂಡು ಬಂದರೆ ನಮಗೆ ತೆನೆ ಆದ್ರೂ ಕೂಡ ಮ್ಯಾಕ್ಸಿಮಮ್ ಅಂದರೆ ಒಂದು 7 ಲೀಟ್ರು 8 ಲೀಟ್ರ್ ಆದರೂ ಹಾಲು ಕೊಡುತ್ತೆ. ಆವಾಗ ನಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಹಸುವಿನಿಂದ 5,000 ಆದರೂ ಕನಿಷ್ಠ ನಮಗೆ ಒಂದು ತಿಂಗಳಿಗೆ ಸಿಗುತ್ತೆ. ಆವಾಗ ನಮಗೆ ರೊಟೇಟ್ ಆಗುತ್ತೆ, ಬೇರೆ ಹಸುಗಳಿಂದನೂ ಆದಾಯ ಬರುತ್ತೆ. ಆವಾಗ ನಮ್ಮ ಹಸು ಫಾರ್ಮು 100% ಸಕ್ಸಸ್ ಆಗುತ್ತೆ. ಕೆಲವೊಬ್ರು 7 ಲೀಟ್ರದ್ದು ಹಸುಗಳನ್ನ ತಗೊಂಡು ಬಂದ್ಬಿಟ್ಟು ನಮಗೆ ನಷ್ಟ ಆಗ್ತೈತೆ ಅಂತ ಹೇಳಿದ್ರೆ ಅದು ಅವ್ರ ತಪ್ಪು. 100% ನಷ್ಟ ಆಗಲೇ ಆಗತ್ತೆ. 15 ಲೀಟ್ರ್ ಹಸುಗಳನ್ನ ತಗೊಂಡು ಬಂದರೆ 100% ಆದಾಯ ಕಂಡು ಬರಲೇ ಬರುತ್ತೆ. ತೆನೆ ಆದ್ರೂ ಕೂಡ 100% ಆದಾಯ ಕಂಡು ಬರಲೇ ಬರುತ್ತೆ. ಇದು ನನ್ನ ಅನುಭವದ ಮಾತು, ನಾನು ಬೇರೆ ಫಾರ್ಮ್ಸ್ಗಳದ್ದು ಹೇಳ್ತಾ ಇಲ್ಲ. ನನ್ನ ಹಸು ಫಾರ್ಮ್ಸಲ್ಲಿ ನಡೀತಿರೋದನ್ನ ನಿಮಗೆ ನಿಜವಾದ ಮಾಹಿತಿಯನ್ನು ತಿಳಿಸ್ತಿರೋದು. ಮತ್ತು ಹಸು ಸಾಕಾಣಿಕೆಯಲ್ಲಿ ತುಂಬ ಖರ್ಚು ಬರ್ತಾರದು ಕೈ ತಿಂಡಿಗಳಿಗೆ ಫೀಡ್ಸ್ಗಳಿಗೇನೆ ತುಂಬ ಖರ್ಚು ಬರೋದು. ಆಹಾರಕ್ಕೆ ಅಷ್ಟು ಖರ್ಚು ಬರಲ್ಲ, ಕೈ ತಿಂಡಿಗೆ ಮಾತ್ರ ಅರ್ಧಕ್ಕರ್ಧ ದುಡ್ಡು ಕೈ ತಿಂಡಿಗಳಿಗೇನೆ ಹೋಗುತ್ತೆ. ಈ ಕೈ ತಿಂಡಿಗಳನ್ನ ಮತ್ತು ಫೀಡ್ಸ್ನ ನಾವು ಹೇಗೆ ಉಳಿತಾಯ ಮಾಡ್ಬೋದು, ಆದಾಯನ ಹೇಗೆ ನಾವು ಜಾಸ್ತಿ ಮಾಡ್ಕೋಬೋದು, ಈ ಫೀಡ್ಸ್ನ ನಾವು ಕಮ್ಮಿ ಮಾಡಿಕೊಂಡ್ರೆ ನಮಗೆ ಆದಾಯ ಅರ್ಧಕ್ಕರ್ಧ ಆದರೂ ಸಿಗತ್ತೆ. ಈಗ ನನ್ನ ಹಸು ಸಾಕಾಣಿಕೆಯಲ್ಲಿ ನಾನು ಫೀಡ್ಸ್ನ ತುಂಬಾ ಕಮ್ಮಿ ಯೂಸ್ ಮಾಡ್ತೀನಿ. ಆದಾಯ 100% ನನಗೆ ಅರ್ಧ ಭಾಗ ಅಂತೂ 100% ನನಗೆ ಉಳಿತೈತೆ. ಈಗ ನಾನು ಉಪಯೋಗಿಸ್ತಿರೋದು ಐಡಿಯಾಗಳನ್ನ ನಿಮಗೆ ಹೇಳ್ತೀನಿ. ನೀವು ಕೂಡ 100% ಉಪಯೋಗಿಸಿ 100% ನಿಮ್ಗೆ ಆದಾಯ ಸಿಗತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇದು ನನ್ನ ಅನುಭವದ ಮಾತುಗಳು ನಿಮಗೆ ತಿಳಿಸ್ತಿರೋದು. ದಯವಿಟ್ಟು ನೀವೆಲ್ಲರೂ ಕೂಡ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮೆಲ್ಲರ ರೈತನ ಮಗನ್ನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ಈಗ ಫೀಡ್ಸ್ನ ನಾವು ಹೇಗೆ ಉಳಿತಾಯ ಮಾಡ್ಬೋದು, ಆದಾಯನ ಹೇಗೆ ಜಾಸ್ತಿ ಮಾಡ್ಕೋಬೋದು ಅನ್ನೋದನ್ನ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಮನುಷ್ಯರಿಗಾಗಲಿ ಆಹಾರ ಮೇನು. ಈ ಹಪ್ಳ ಕಬಾಬು ಅದೆಲ್ಲ ಸೈಡ್ಗೆ ನೆಂಚ್ಕೊಳಕ್ತಾರ ಅಷ್ಟೇ. ಆ ಥರನೇ ಹಸುಗಳಿಗೂ ಕೂಡ ಆಹಾರ ಮೇನು. ಇದು ಫೀಡ್ಸು, ಗೋಧಿ ಬೂಸ, ಕಡಲೆ ಬೂಸ ಅದೆಲ್ಲ ನೆಂಚ್ಕೊಳತ್ತರ. ಜಸ್ಟು ಆಹಾರದಿಂದನೇ ಎಲ್ಲ ಪೋಷಕಾಂಶಗಳು ಸಿಗಲ್ಲ ಅಂತ ನಾವು ಜಸ್ಟು ಗೋಧಿ ಬೂಸ, ಕಡಲೆ ಬೂಸ, ಫೀಡ್ಸ್ನ ಉಪಯೋಗಿಸೋದು. ಫೀಡ್ಸಿಂದ ಹಾಲಿನ ಇಳುವರಿಕೆ ಜಾಸ್ತಿ ಆಗುತ್ತೆ, ಬಟ್ ಏನಂದರೆ ಅರ್ಧ ಲೀಟ್ರು 1 ಲೀಟ್ರು ಆ ಥರ ಜಾಸ್ತಿ ಆಗುತ್ತೆ. ಮೇನು ಆಹಾರನೇ ಮೇನು. ಅದರಿಂದ ನನ್ನ ಹಸುಗಳಿಗೆ ನಾನು ಉಪಯೋಗಿಸೋದು ಸೈಲೇಜ್ರಿಂದ ಒಳ್ಳೆ ಹಾಲಿನ ಇಳುವರಿಕೆ ಬರುತ್ತೆ. ಅಂದರೆ ಸೈಲೇಜ್ ಒಳಗಡೆ ಜೋಳದ ಕಾಳುಗಳಿರ್ತವೆ. ಒಳ್ಳೆ ಜೋಳದ ಕಾಳುಗಳನ್ನ ನಾವು ಆಯ್ಕೆ ಮಾಡಿ ಸೈಲೇಜ್ನ ಮಾಡಿ ಹಸುಗಳಿಗೆ ಉಪಯೋಗಿಸೋದ್ರಿಂದ ಒಳ್ಳೆ ಹಾಲಿನ ಇಳುವರಿಕೆ ಬರುತ್ತೆ. ಅದರಿಂದ 100% ನಮಗೆ ಹಾಲಿನ ಇಳುವರಿಕೆ ಜಾಸ್ತಿ ಬರುತ್ತೆ. ಆವಾಗ ನಮಗೆ ಡೈರಿ ಫೀಡ್ಸ್ಗಳನ್ನ ನಾವು ಕಮ್ಮಿ ಉಪಯೋಗಿಸಿದ್ರೂ ಕೂಡ ನಮಗೆ ಹಾಲಿನ ಇಳುವರಿಕೆ ಕಮ್ಮಿ ಆಗಲ್ಲ. ಆಗ ಒಳ್ಳೆ ಹಾಲನ್ನೇ ಬರುತ್ತೆ. ಆವಾಗ ನಾವು
ಆವಾಗ ನಾವು ಹಸುಗಳಿಂದ ಒಳ್ಳೆ ಆದಾಯನ ನಾವು ತಗೋಬೋದು. ಒಳ್ಳೆ ಹಾಲನ್ನು ಕೂಡ ಬರುತ್ತೆ, ಡಿಗ್ರಿನೂ ಕೂಡ ಬರುತ್ತೆ, ಫ್ಯಾಟ್ನು ಕೂಡ ಬರುತ್ತೆ. ಆವಾಗ ನಮಗೆ ಒಳ್ಳೆ ರೈಟ್ನು ಕೂಡ ಸಿಗತ್ತೆ. ಇದು ನನ್ನ ಅನುಭವದ ಮಾತು. ನಾನು ಹಸುಗಳಿಗೆ ಸೈಲೇಜ್ನೇ ಉಪಯೋಗಿಸೋದು, ಒಳ್ಳೆ ಹಾಲು ಬರಲೇ ಬರುತ್ತೆ. ಈಗ ಕೆಲವೊಬ್ರು ಯೋಚನೆ ಮಾಡ್ತಿದ್ದೀರಾ, ಸೈಲೇಜ್ ಉಪಯೋಗಿಸೋದ್ರಿಂದ ನಮಗೆ ಖರ್ಚು ಜಾಸ್ತಿ ಬರುತ್ತೆ, ಆವಾಗ ಹೇಗೆ ನಮಗೆ ಆದಾಯ ಜಾಸ್ತಿ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ. ಈಗ ಸೈಲೇಜ್ ಉಪಯೋಗಿಸೋದ್ರಿಂದ ಒಂದು ಹಸು 1 ಲೀಟ್ರ್ ಹಾಲು ಜಾಸ್ತಿ ಕೊಡುತ್ತೆ, ಆವಾಗ ಹಾಲಿಂದನೂ ಕೂಡ ನಮಗೆ ಒಳ್ಳೆ ಆದಾಯ ಬರುತ್ತೆ. ಎರಡನೇದಾಗಿ ಡಿಗ್ರಿ ಫ್ಯಾಟ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಅದರಿಂದನೂ ಕೂಡ ಸ್ವಲ್ಪ ಆದಾಯ ಜಾಸ್ತಿ ಬರುತ್ತೆ. ಮೂರನೇದಾಗಿ ಹಸುಗಳದ್ದು ಆರೋಗ್ಯ ಚೆನ್ನಾಗಿರುತ್ತೆ, ಆ ಟೈಮಲ್ಲೂ ಕೂಡ ನಮಗೆ ಒಂದು ಸ್ವಲ್ಪ ಖರ್ಚು ಕಮ್ಮಿ ಬರುತ್ತೆ. ನಾಲ್ಕನೇದಾಗಿ ನಾವು ಸೈಲೇಜ್ನ ಬೆಳಗ್ಗೆಯಿಂದ ಹಿಡ್ದು ಸಂಜೆವರೆಗಂಟೆನೂ ನಾವು ಕೊಡಬಾರ್ದು. ಬೆಳಗ್ಗೆ ಒಂದು 9:30ಗೋ ಇಲ್ಲ 10 ಗಂಟೆಗೋ ಒಂದು 18-15 kg ಸೈಲೇಜ್ನ ನಾವು ಕೊಡಬೇಕು. ಆವಾಗ ಅದು 10:30 11 ಗಂಟೆ ಗಂಟ ಸೈಲೇಜು ಮೇಯ್ಕೊಂಡು ಬಿಡುತ್ತೆ. ಆವಾಗ ನೀರನ್ನ ಕುಡಿಸಿ ನಾವು ಮಲ್ಕೆ ಹಾಕೋಕ್ಕೆ ಕಟ್ಟಾಕ್ಬಿಡ್ಬೇಕು. ಅದು 10 ಗಂಟೆಯಿಂದ ಹಿಡ್ದು 12:30 1 ಗಂಟೆ ಗಂಟ ಚೆನ್ನಾಗಿ ಮಲ್ಕೆ ಹಾಕಿಸ್ಬೇಕು. ಮಲ್ಕೆ ಹಾಕ್ಸೋದ್ರಿಂದ ಒಳ್ಳೆ ಹಾಲಿನ ಇಳುವರಿಕೆ ಬರುತ್ತೆ ಮತ್ತು ಒಳ್ಳೆ ಹಾಲು ಡಿಗ್ರಿ ಫ್ಯಾಟ್ನು ಕೂಡ ಬರುತ್ತೆ. ಈಗ ನಾವು ಸೈಲೇಜ್ ಬಳಸೋದ್ರಿಂದ ನಮಗೆ ಕೈ ತಿಂಡಿಗಳದ್ದು ಖರ್ಚು ಕಮ್ಮಿ ಬರುತ್ತೆ, ಬಟ್ ಸೈಲೇಜ್ ಖರ್ಚು ನಮಗೆ ಜಾಸ್ತಿ ಬರುತ್ತೆ. ಆವಾಗ ನಾವು ಹೇಗೆ ಸೈಲೇಜ್ ಖರ್ಚನ್ನ ನಾವು ಕಮ್ಮಿ ಮಾಡ್ಕೋಬೋದು ಅಂದರೆ, ಮಧ್ಯಾಹ್ನ ಆದಮೇಲೆ ನೀರು ಕುಡಿಸಾದ್ಮೇಲೆ ನಾವು ಈ ಥರ ನೇಪಿಯರ್ ಹುಲ್ಲನ್ನ ನಾವು ಬಳಸ್ಕೋಬೇಕು. ಈಗ ಬೆಳಗ್ಗೆ ಸೈಲೇಜ್ನ ನಾವು ಒಂದು 18 kg 15 kg ಸೈಲೇಜ್ನ ನಾವು ಹಾಕಿರ್ತೀವಿ. ಮಧ್ಯಾಹ್ನ ಆದಮೇಲೆ ನೀವು ನೇಪಿಯರ್ ಹುಲ್ಲನ್ನ ನೀವು ಒಂದು 15 kgನೋ ಒಂದು 18 kgನೋ ಈ ಥರನೇ ಹಾಕ್ಕೊಂಡ್ಬಿಟ್ರೆ, ಹಸುಗಳ ಮೇಲೆ ಡಿಪೆಂಡು. ಹಸುಗಳು ದೊಡ್ಡದಾಗಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಹಸುಗಳು ಚಿಕ್ಕದಾಗಿದ್ದರೆ ಒಂದು ಸ್ವಲ್ಪ ಹುಲ್ಲನ್ನ ಕಮ್ಮಿ ಹಾಕ್ಕೊಳ್ಳಿ, ಅದು ನಿಮ್ಮ ಮೇಲೆ ಡಿಪೆಂಡು. ಬಟ್ ಮಧ್ಯಾಹ್ನ ಆದಮೇಲೆ ನೀವು ಸೂಪರ್ ನೇಪಿಯರ್ ಕೊಟ್ಕೊಂಡ್ರೆ ಆವಾಗ ನಿಮಗೆ ಸೈಲೇಜ್ ಖರ್ಚು ನಿಮಗೆ ಉಳಿಯುತ್ತೆ, ಆವಾಗ ಫೀಡ್ಸ್ ಖರ್ಚು ನಿಮಗೆ ಉಳಿಯುತ್ತೆ. ಆವಾಗ ನಿಮಗೆ ಹಸು ಸಾಕಾಣಿಕೆಯಲ್ಲಿ ಆದಾಯನೂ ಕೂಡ ಜಾಸ್ತಿ ಬರುತ್ತೆ. ಈ ಸೂಪರ್ ನೇಪಿಯರ್ದಲ್ಲಿ 14-18% ಪ್ರೋಟೀನ್ ಅಂಶ ಇರುತ್ತೆ, ಫೈಬರ್ನ ಅಂಶನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿರೋದ್ರಿಂದ ಇದರಿಂದನೂ ಕೂಡ ನಮಗೆ ಹಾಲಿನ ಇಳುವರಿಕೆ ಜಾಸ್ತಿ ಬರುತ್ತೆ. ಮತ್ತು ಫೈಬರ್ ಇರೋದ್ರಿಂದ ಇದರಲ್ಲಿ ಜೀರ್ಣಾಂಶ ತುಂಬ ಚೆನ್ನಾಗಿರುತ್ತೆ. ಜೀರ್ಣಾಂಶ ತುಂಬ ಚೆನ್ನಾಗಿರೋದ್ರಿಂದ ಹಾಲಿನ ಇಳುವರಿಕೆಯೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹಸುಗಳಿಗೆ ಬೇಗ ಕಾಯಿಲೆನೂ ಕೂಡ ಬರಲ್ಲ. ಅದರಿಂದ ನೀವು ಸೂಪರ್ ನೇಪಿಯರ್ನು ಕೂಡ ಬಳಸಿ. ಬಟ್ ಸೂಪರ್ ನೇಪಿಯರ್ದಲ್ಲಿ ಕ್ಯಾಲ್ಸಿಯಂ ಅಂಶ ಇರಲ್ಲ, ಅದರಿಂದ ಜಾಸ್ತಿ ನೀವು ಸೂಪರ್ ನೇಪಿಯರ್ನ ಬಳಸೋಕ್ಕಾಗಲ್ಲ. ಸೂಪರ್ ನೇಪಿಯರ್ನ ನೀವು ಜಾಸ್ತಿ ಬಳಸೋದ್ರಿಂದ ಕ್ಯಾಲ್ಸಿಯಂ ಅಂಶ ಕಮ್ಮಿ ಆಗುತ್ತೆ, ಅದರಿಂದನೂ ಕೂಡ ಹಾಲು ಕಮ್ಮಿ ಆಗುತ್ತೆ ಮತ್ತು ಹಸುಗಳು ಎದ್ದೇಳೋಕ್ಕೆ ಕೂರೋಕ್ಕೆಲ್ಲ ಹಿಂಸೆ ಆಗುತ್ತೆ. ಅದರಿಂದ ನೀವು ಸೈಲೇಜ್ ಅರ್ಧ ನೇಪಿಯರ್ ಅರ್ಧ ಬಳಸಿ, ಆವಾಗ ಕ್ಯಾಲ್ಸಿಯಂ ಅಂಶನೂ ಕೂಡ ಸಿಗುತ್ತೆ, ಪ್ರೋಟೀನ್ ಅಂಶನೂ ಕೂಡ ಸಿಗುತ್ತೆ, ಫೈಬರ್ನ ಅಂಶನೂ ಕೂಡ ಸಿಗುತ್ತೆ, ಮಲ್ಟಿವಿಟಮಿನ್ಸ್ಗಳನ್ನೂ ಕೂಡ ಸಿಗ್ತವೆ. ಆವಾಗ ಹಸುಗಳನ್ನೂ ಕೂಡ ಒಳ್ಳೆ ಆರೋಗ್ಯವಾಗಿರ್ತವೆ, ಒಳ್ಳೆ ಟೇಸ್ಟ್ ಆಹಾರನೂ ಕೂಡ ಸಿಗುತ್ತೆ. ಆವಾಗ ಹಸುಗಳನ್ನೂ ಕೂಡ ಒಳ್ಳೆ ಹಾಲಿನ ಇಳುವರಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ನಮಗೆ ಕೈ ತಿಂಡಿ ಖರ್ಚು ಕೂಡ ಉಳಿಯುತ್ತೆ ಮತ್ತು ಫೀಡ್ಸ್ ಖರ್ಚು ಕೂಡ ಉಳಿಯುತ್ತೆ ಮತ್ತು ಸೈಲೇಜ್ ಖರ್ಚು ಕೂಡ ನಮಗೆ ಉಳಿಯುತ್ತೆ. ಆ ಟೈಮಲ್ಲಿ ನಮಗೆ ಹಸು ಸಾಕಾಣಿಕೆಯಲ್ಲಿ ಆದಾಯನೂ ಕೂಡ ಕಂಡು ಬರುತ್ತೆ. ಬಟ್ ನೀವು ಸೈಲೇಜ್ನ ಬೆಳಗ್ಗೆ ಹೊತ್ತು ಕೊಟ್ರೇ ಸರಿ, ಅಂದರೆ ಬೆಳಗ್ಗೆ ಹೊತ್ತು ಸೈಲೇಜ್ ಕೊಡೋದ್ರಿಂದ ಸಂಜೆದು ಹಾಲು ತುಂಬ ಚೆನ್ನಾಗಿ ಬರುತ್ತೆ, ಹಾಲಿನ ಇಳುವರಿಕೆಯೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯಾಹ್ನ ಆದಮೇಲೆ ನೀವು ನೇಪಿಯರ್ನ ಕೊಡೋದ್ರಿಂದ ಮಧ್ಯಾಹ್ನ ಆದಮೇಲೆ ನೇಪಿಯರ್ ತಿನ್ನತ್ತೆ, ಅದು ರಾತ್ರಿ ಎಲ್ಲ ಚೆನ್ನಾಗಿ ಮಲ್ಕೆ ಹಾಕತ್ತೆ. ಬೆಳಗ್ಗೆ ಹೊತ್ತು ಹಾಲಿನ ಇಳುವರಿಕೆಯೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹೇಗಿದ್ರೂ ಹಸುಗಳು ಬೆಳಗ್ಗೆ ಹೊತ್ತು ಹಾಲು ಜಾಸ್ತಿ ಕೊಡ್ತವೆ, ಸಂಜೆ ಹೊತ್ತು ಹಾಲು ಕಮ್ಮಿ ಕೊಡುತ್ತೆ. ಅದರಿಂದ ನೀವು ಬೆಳಗ್ಗೆ ಹೊತ್ತು ಸೈಲೇಜ್ನ ಕೊಡಿ, ಮಧ್ಯಾಹ್ನ ಆದಮೇಲೆ ನೇಪಿಯರ್ನ ಕೊಡಿ, ಆವಾಗ ಹಾಲಿದ್ದಲ್ಲಿ ಏನು ವ್ಯತ್ಯಾಸ ನಿಮಗೆ ಕಾಣಿಸಲ್ಲ. ಇದು ನನ್ನ ಹಸುಗಳಿಗೆ ನಾನು ಈ ಥರ ಬಳಸೋದು. ನಿಮ್ಗೆ ಹೇಗೆ ಈಸಿ ಆಗುತ್ತೆ ಆ ಥರ ನೀವು ಬಳಸಿ. ಆದಷ್ಟು ನಾನು ತಿಳಿದಿರೋಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ನನ್ನ ಹಸು ಫಾರ್ಮ್ಸ್ಗಳಲ್ಲಿ ನಾನು ಕೈ ತಿಂಡಿಗಳನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸೈಲೇಜ್ನ ಉಪಯೋಗಿಸೋದು ಮತ್ತು ಸೈಲೇಜ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಸೂಪರ್ ನೇಪಿಯರ್ನ ಬಳಸ್ತೀನಿ. ಸೂಪರ್ ನೇಪಿಯರ್ಗಿಂತ ಬೇಲಿ ಮೆಂತೆ ತುಂಬ ಬೆಸ್ಟು. ನಾನು ಈಗ ಉಪಯೋಗಿಸ್ತಾ ಇದ್ದೀನಿ, ಅದರದ್ದು ರಿಸಲ್ಟ್ ನೋಡ್ಬಿಟ್ಟು ನಿಮಗೆ ವೀಡಿಯೋಸ್ನ ಮಾಡ್ತೀನಿ. ಅಂದರೆ ನಾನು ಯಾವುದೇ ವೀಡಿಯೋನೂ ಕೂಡ ರಿಸಲ್ಟ್ ಇಲ್ಲದಂಗೆ ಮಾಡಲ್ಲ, ಅಂದರೆ ನನ್ನ ಮೇಲೆ ತುಂಬ ಜನ ನಂಬಿಕೆ ಇಟ್ಟಿದ್ದಾರೆ, ಅದರಿಂದ ನಾನು ರಿಸಲ್ಟ್ನ ನೋಡಿ ವೀಡಿಯೋಸ್ಗಳನ್ನ ನಾನು ಮಾಡೋದು. ಮತ್ತು ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ರೈತನ ಮಗನ ಬೆಳೆಸಿ. ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬು. ಮತ್ತು ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ, ಮತ್ತು ಲೈಕ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ.